ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಮನೆಯಿಂದ ಆಚೆ ಹೋಗಲು ಒಟ್ಟು 9 ಜನ ನಾಮಿನೇಟ್ ಆಗಿದ್ದಾರೆ. ಈ ವಾರದ ವೋಟಿಂಗ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಬದಲಾವಣೆ ಆಗಿದೆ ಅಂತಲೇ ಹೇಳಬಹುದು. ನಿನ್ನೆಗಿಂತ ಇವತ್ತು ಅತಿ ಹೆಚ್ಚು ಬದಲಾವಣೆ ಆಗಿದೆ ಅಂತಲೇ ಹೇಳಬಹುದು ವೋಟಿಂಗ್ನಲ್ಲಿ. ಈಗ ಅತಿ ಕಡಿಮೆ ವೋಟ್ ತಗೊಂಡು ಬಾಟಮ್ನಲ್ಲಿರೋದು ಯಾರು ಅಂತ ಹೇಳ್ತೀನಿ ಬನ್ನಿ. ಬಾಟಮ್ 9ನಲ್ಲಿ ಇರೋದು ಅಭಿಷೇಕ್. ಇವರಿಗೆ ಜನರು 1.1% ವೋಟನ್ನು ಹಾಕಿದ್ದಾರೆ. ಇನ್ನು ಬಾಟಮ್ 8ನಲ್ಲಿ ಇರೋದು ಸ್ಪಂದನ. ಇವರಿಗೆ ಜನರು 1.8% ವೋಟಿಂಗ್ ಅನ್ನು ಮಾಡಿದ್ದಾರೆ. ಇನ್ನು ಬಾಟಮ್ 7ನಲ್ಲಿ ಇರೋದು ಸೂರಜ್. ಇವರಿಗೆ 2.2% ವೋಟಿಂಗ್ ಬಿದ್ದಿದೆ. ನಿನ್ನೆ ವೋಟಿಂಗ್ನಲ್ಲಿ ಸೂರಜ್ ರವರು ಬಾಟಮ್ 8ನಲ್ಲಿದ್ದರೆ ಸ್ಪಂದನ ಬಾಟಮ್ 7ನಲ್ಲಿ ಇದ್ರು. ಆದರೆ ಈಗ ನೋಡಿ ಎಷ್ಟು ಅದಲು ಬದಲಾಗಿದೆ. ಇನ್ನು 6ನೇ ಸ್ಥಾನದಲ್ಲಿರುವುದು ಧ್ರುವಂತ್. ಇವರಿಗೆ 2.5% ವೋಟ್ ಬಿದ್ದಿದೆ. ಹಾಗೆಯೇ 5ನೇ ಸ್ಥಾನದಲ್ಲಿ ಜನಗಳ ವೋಟನ್ನು ಪಡೆದುಕೊಂಡಿರುವುದು ರಾಶಿಕಾ. ಇವರಿಗೆ 3.1% ವೋಟ್ ಬಿದ್ದಿದೆ. 4ನೇ ಸ್ಥಾನದಲ್ಲಿ ವೋಟಿಂಗ್ ಪಡೆದುಕೊಂಡಿರುವುದು ಮಾಳೂರವರು. ಇವರಿಗೆ 3.9% ವೋಟ್ ಬಿದ್ದಿದೆ. ಬಟ್ ಇವರಿಗೆ ವೋಟ್ ಬೀಳ್ತಿದೆ, ಆದರೆ ಇವರು ಆಟದಲ್ಲಿ ಯಾವುದೇ ರೀತಿ ಆಕ್ಟಿವ್ ಆಗಿಲ್ಲ ಅಂತಲೇ ಹೇಳಬಹುದು. ಇನ್ನು 1, 2, 3 ಇದಂತೂ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ನಾವುಗಳು. ಇವರಿಗೆ ಅತಿ ಹೆಚ್ಚು ಜನಸಂಖ್ಯೆಯ ಬಲವಿದೆ. ಹಾಗೆಯೇ ಇವರು ನಮ್ಮ ಕರುನಾಡಿನ ಜನತೆಯ ಪ್ರೀತಿಯನ್ನು ಕೂಡ ಅಷ್ಟೇ ಚೆನ್ನಾಗಿಯೇ ಗಳಿಸಿದ್ದಾರೆ. ಈಗ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಜನಗಳ ಪ್ರೀತಿ ಪಡೆದು 3ನೇ ಸ್ಥಾನದಲ್ಲಿ ಕಾವ್ಯರವರು ಇದ್ದಾರೆ. ಇವರಿಗೆ 5.4% ವೋಟ್ ಬಿದ್ದಿದೆ ಅಂತಲೇ ಹೇಳಬಹುದು. ಹಾಗೆಯೇ 2ನೇ ಸ್ಥಾನದಲ್ಲಿ ಇರುವುದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಸುಂದರಿ, ಗಿಲ್ಲಿಯ ವಂಶದ ಕುಡಿ ರಕ್ಷಿತಾರವರು. ಒಟ್ಟು ರಕ್ಷಿತಾಗೆ 11.8% ಜನಗಳ ವೋಟ್ ಬಿದ್ದಿದೆ. ಇನ್ನು ಮೊದಲನೇ ಸ್ಥಾನ ಕೇಳುವ ಹಾಗೆ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಇಷ್ಟು ಜನರ ವೋಟ್ಗಳನ್ನು ಮೀರಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದಿರುವುದು ನಮ್ಮ ಕರ್ನಾಟಕ ಜನತೆಯ ಪ್ರೀತಿಯ ಗಿಲ್ಲಿಯ ನಟ. ಈಗ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೋ ಅಷ್ಟು ಜನಗಳ ವೋಟ್ ಬಿಟ್ಟು ಇನ್ನೂ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ. ಅದು ಎಷ್ಟು ಅಂತ ಕೇಳಿದರೆ ನಿಜವಾಗಿಯೂ ಶಾಕ್ ಆಗ್ತೀರಾ. ಇವರಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದರೆ 68.20% ವೋಟ್ ಬಿದ್ದಿದೆ. ಯಪ್ಪ, ನಮ್ಮ ಕರ್ನಾಟಕ ಜನತೆ ಗಿಲ್ಲಿ ನಟನನ್ನು ಎಷ್ಟು ಪ್ರೀತಿಸುತ್ತಿರಬಹುದು. ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗಬೇಕು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಬಾಟಮ್ 2ನಲ್ಲಿ ಇರೋದು ಯಾರಂದರೆ ಈ ವಾರ ಯಾರು ಕ್ಯಾಪ್ಟನ್ ಆಗಿದ್ದಾರೋ ಅವರೇ. ಆ ಜೋಡಿನೇ ಈ ವಾರ ಬಾಟಮ್ 2ನಲ್ಲಿ ಇದೆ. 100% ಅವರಿಬ್ಬರಲ್ಲೇ ಒಬ್ಬರು ಮನೆಗೆ ಹೋಗೋದಂತೂ ಗ್ಯಾರಂಟಿ. ಹಾಗೋ ಹೀಗೋ ಈ ವಾರ ನಾಮಿನೇಷನ್ನಿಂದ ರಘು ಹಾಗೂ ಅಶ್ವಿನಿಯವರು ಸೇವ್ ಆಗಿದ್ರು. ಅದರಲ್ಲೂ ಅಭಿಯವರು ಬಾಟಮ್ನಲ್ಲಿರೋದ್ರಿಂದ ಅಭಿಯವರು 100% ಮನೆಗೆ ಹೋಗೋದಂತೂ ಗ್ಯಾರಂಟಿ. ಇವರು ಮನೆಗೆ ಹೋದರೆ ಯಾರಿಗೆ ಕ್ಯಾಪ್ಟನ್ ಬಿಟ್ಕೊಡ್ತಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.